ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಲ್ಫಾ ಬೀಟಾ ಪ್ಯೂನಿಂಗ್ ನ 2 ಪ್ಲೇಯರ್ ಗೇಮ್ ಟ್ರೀಯಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಆಲ್ಫಾ ಬೀಟಾ ಪ್ಯೂನಿಂಗು ಕೂಡ ಸೇಮ್ ನಾವು ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಪ್ರಾಬ್ಲಮ್ ನ ಮಾಡಿದ್ವಲ್ಲ, ಸೇಮ್ ಎರಡೂ ಕೂಡ ಸೇಮೇ. ಎರಡಕ್ಕೂ ಕೂಡ ಸೇಮ್ ಪಾತ್ ಅಂದ್ರೆ ಸೇಮ್ ಆನ್ಸರೇ ಬರುತ್ತೆ, ಬೇಕಾಗಿರುವಂತ ಸೇಮ್ ಆನ್ಸರೇ ಬರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಆಲ್ಫಾ ಬೀಟಾ ಕಟ್ ಆಫ್ ಅಥವಾ ಪ್ಯೂನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಲೆಸ್ ಟೈಮ್ ಬೇಗ ಸಾಲ್ವ್ ಮಾಡ್ತೀವಿ. ಸೊ ಬೇಗ ಏನಕ್ಕೆ ಸಾಲ್ವ್ ಮಾಡ್ತೀವಿ ಅಂದ್ರೆ ಆಪ್ಟಿಮಲ್ ಪಾತ್ ಇನ್ ಗೇಮ್ ಟ್ರೀ ವಿತೌಟ್ ಲುಕಿಂಗ್ ಎವ್ರಿ ನೋಡ್. ನಾವು ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಅಲ್ಲಿ ಏನ್ ಮಾಡ್ತಾ ಇದ್ವು, ಪ್ರತಿಯೊಂದು ನೋಡನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ನೀವಿನ್ನು ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಪ್ರಾಬ್ಲಮ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದ್ರದ್ದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಏನ್ ಮಾಡ್ತೀವಿ, ಪ್ರತಿಯೊಂದು ನೋಡನ್ನು ನೋಡ್ತಾ ಹೋಗ್ತೀವಿ. ಆದ್ರೆ ಈ ಆಲ್ಫಾ ಬೀಟಾ ಪ್ಯೂನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಆ ರೀತಿ ನೋಡಕ್ ಹೋಗಲ್ಲ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ದಂಗೆ ನೋಡಿ. ಮ್ಯಾಕ್ಸ್ ಅಂತ ಅಂದ್ರೆ ಏನು, ಆಲ್ಫಾ. ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಅಂದ್ರೆ ಬೀಟಾ. ಮ್ಯಾಕ್ಸಿಮಮ್ ಅಂದ್ರೆ ಆಲ್ಫಾ, ಮಿನಿಮಮ್ ಅಂದ್ರೆ ಬೀಟಾ. ನೋಡಿ, ಮ್ಯಾಕ್ಸಿಮಮ್ ನ ಬಾಕ್ಸ್ ಅಲ್ಲಿ, ಮಿನಿಮಮ್ ನ ರೌಂಡ್ ಅಲ್ಲಿ. ಮ್ಯಾಕ್ಸಿಮಮ್, ಮಿನಿಮಮ್. ಇದೇನಿದು ಲೆವೆಲ್ 0, ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ಲೆವೆಲ್ ಯಾವತ್ತಿದ್ರು 0 ಇಂದ ಶುರು ಆಗುತ್ತೆ, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇವಾಗ ಒಂದೊಂದ್ಸಲ ಏನ್ ಮಾಡ್ತಾರೆ, ಈ ಟ್ರೀನ ಅವ್ರು ಕೊಡೋದೇ ಇಲ್ಲ, ನೀವೇ ಕನ್ಸ್ಟ್ರಕ್ಟ್ ಮಾಡಿ ಅಂತಾರೆ. ನೀವೇ ಕನ್ಸ್ಟ್ರಕ್ಟ್ ಮಾಡಿ ಅಂದಾಗ ಎರಡೇ ಸ್ಟೆಪ್. ಒಂದು ಮ್ಯಾಕ್ಸ್ ಇಂದ ಶುರು ಮಾಡಿ, ಮ್ಯಾಕ್ಸ್ ಆದ್ಮೇಲೆ ಅದಕ್ಕೆ 2 ಚೈಲ್ಡ್, ಮಿನಿಮಮ್. ಮತ್ತೆ ಇವೆರಡಕ್ಕೂ ಎರಡೆರಡು ಚೈಲ್ಡ್, ಅವೇವಾಗಿರುತ್ತೆ ಮ್ಯಾಕ್ಸ್ ಆಗಿರುತ್ತೆ. ಮ್ಯಾಕ್ಸ್ ಮಿನಿಮಮ್ ಆ ರೀತಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಇವಾಗ ನೋಡಿ, 1 2 3 4 5 6 7 8 8 ನಂಬರ್ನ ಅವ್ರು ಇದನ್ನು ಕೊಡ್ಲೇಬೇಕು. ಈ ನಂಬರ್ಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, 8 ನಂಬರ್ನ ಕೊಟ್ಟಿದ್ದಾರೆ. ಸೊ 8 ನಾನು ಹೇಗೆ ಬರೀಬಹುದು, 8 ಹೇಗೆ ಬರೀಬಹುದು, 2 ಪವರ್ 3. ಸೊ 2 ಪವರ್ಸ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಅದೇ ಏನಾದ್ರು 4 ಡಿಜಿಟ್ಸ್ ನ ಕೊಟ್ಟಿದ್ರೆ 2 ಪವರ್ 2 ಈ ರೀತಿನೇ ಮಾಡ್ಬೇಕು. ಸೊ ಅವರು ಹಾಗೆ ಕೊಡೋದು. ಇವಾಗ ಏನಾಯ್ತು, 2 ಪವರ್ 3, 8 ನಂಬರ್ಸ್ ಕೊಟ್ಟಿರೋದು 2 ಪವರ್ 3 ನೋಡಿ, ಲೆವೆಲ್ 3. ಸೊ ಲೆವೆಲ್ 3 ಅಲ್ಲಿ ಎಂಡ್ ಆಗುತ್ತೆ. ಸೊ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ DFS ನ ಯೂಸ್ ಮಾಡಬೇಕು. DFS ಅಂತ ಅಂದ್ರೆ ಏನು, ಡೆಪ್ತ್ ಫಸ್ಟ್ ಸರ್ಚ್ ಅಲ್ಲಿ ಇದೊಂದು ನೋಡಿದೆ ಅಂತಂದ್ರೆ ಫಸ್ಟ್ ಲೆಫ್ಟ್ ಹೋಗ್ಬೇಕು, ಆಮೇಲೆ ರೈಟ್ ನ ಕಂಪೇರ್ ಮಾಡಬೇಕು. ಫಸ್ಟ್ ಲೆಫ್ಟ್, ಆಮೇಲೆ ರೈಟ್. ಫಸ್ಟ್ ಲೆಫ್ಟಿಗೆ ಹೋಗಿ ಬ್ಯಾಕ್ ಟ್ರ್ಯಾಕ್ ಮಾಡಿ, ಮತ್ತೆ ರೈಟ್ಗೆ ಹೋಗಿ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಎಲ್ಲಿಗೆ, ರೂಟ್ಗೆ. ಸೊ ಇದನ್ನ ನೆನಪಿರ್ಲಿ, ಇದನ್ನ ಇಟ್ಕೊಂಡು ಇವಾಗ ಸಾಲ್ವ್ ಮಾಡೋದು. ಫಸ್ಟ್ 10 ಇವಾಗ ರೂಟ್ ನೋಡಿಂದ ಶುರು ಮಾಡಬೇಕು. ಸೊ ರೂಟ್ ನೋಡಿಂದ ಶುರು ಮಾಡಿದೆ, ಖಾಲಿ ಇದೆ, ಮತ್ತೆ ಕೆಳಗಡೆ DFS ಡೆಪ್ತ್ ಫಸ್ಟ್ ಸರ್ಚ್, ಮತ್ತೆ ಕೆಳಗೆ. ಸೊ ಡೆಪ್ತ್ ಫಸ್ಟ್ ಸರ್ಚ್ ಅಂತಂದ್ರೆ ಕೊನೆಯದು ಲೀಫ್ ನೋಡ್ ಹತ್ರ ಬರುತ್ತೆ. ಲೀಫ್ ನೋಡಲ್ಲಿ ಏನಾಗಿರುತ್ತೆ, ಯಾವುದೇ ಫರ್ದರ್ ಚೈಲ್ಡ್ ಗಳು ಇರಲ್ಲ. ಸೊ 10 ಗೆ ಫರ್ದರ್ ಯಾವ ಚೈಲ್ಡ್ ಇಲ್ಲ ಅಂದ್ರೆ ಇದು ಲೀಫ್ ನೋಡ್ ಆಯ್ತು. ಸೊ ಇವಾಗ 10 ಆಯ್ತು. ಸೊ 10 ವ್ಯಾಲ್ಯೂ ಇದೆ, ಇದನ್ನ ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ ಎಲ್ಲಿಗೆ, ಅದರ ಪೇರೆಂಟ್ಗೆ. ಸೊ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ 10 ಅನ್ನ ಬರೀತೀನಿ. ಈಗ 10 ಅನ್ನ ಬರದೆ, ಈಗ ಏನ್ ಮಾಡ್ತೀನಿ, ಇದರ ಪೇರೆಂಟ್ ನ ನೋಡ್ತೀನಿ. ಇದರ ಪೇರೆಂಟ್ ವ್ಯಾಲ್ಯೂ ಏನಾದ್ರೂ ಕಡಿಮೆ ಇದ್ದರೆ ನೋಡಿ, ಇವಾಗ ಖಾಲಿ ಇದೆ ಬಿಡಿ, ಆಮೇಲೆ ನೋಡೋಣ. ಫಸ್ಟ್ ಇವಾಗ ಬಲಗಡೆ ಎಡಗಡೆದಾಯ್ತು. ಸೊ ಅದ್ರದ್ದು ಬಲಗಡೆ ನೋಡ್ಬೇಕು ಇವಾಗ DFS ಅಲ್ಲಿ 9. ಸೊ ಇದು ಯಾವ್ದು ನೋಡು, ಮ್ಯಾಕ್ಸಿಮಮ್ ನೋಡ್. ಸೊ ಮ್ಯಾಕ್ಸಿಮಮ್ ನೋಡಲ್ಲಿ ಏನ್ ಮಾಡಬೇಕು, ಮ್ಯಾಕ್ಸಿಮಮ್ ಎಲಿಮೆಂಟ್ ಇರಬೇಕು. 2 ಚೈಲ್ಡ್ ಗಳಲ್ಲಿ ಮ್ಯಾಕ್ಸಿಮಮ್ ಯಾವುದು ಅದು. ಸೊ 10 ಮತ್ತೆ 9 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು, 10. ಸೊ ಅದೇ ಉಳಿಯುತ್ತೆ. ಸೊ ಇಲ್ಲಿಗೆ ಬರುತ್ತೆ, ಆದ್ರೆ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದ್ಮೇಲೆ ಕೇವಲ ಒಂದೇ ಒಂದು ನಂಬರ್ ಇದೆ. ಸೊ ಅದೇ ಇಲ್ಲಿಗೆ 10 ಅಂತ ಬರುತ್ತೆ. ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 10 ಆದ್ಮೇಲೆ ಇವಾಗ ಈ 10ನ ಲೆಫ್ಟ್ ನೋಡ್ಗಳು ಅಷ್ಟು ಆಯ್ತು. ಇವಾಗ ರೈಟ್ ನೋಡ್ಗಳು. ಸೊ ರೈಟ್ ನೋಡ್ಗಳನ್ನ ನೋಡ್ತಾ ಹೋದಾಗ ಇದು ಖಾಲಿ ಇದೆ. ಸೊ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಸೊ ಕೆಳಗಡೆ ಬಂದಾಗ ಇವಾಗ ಇದು 14 ಇದೆ. ಸೊ ಕೇವಲ ಒಂದೇ ಒಂದಾಗಿರೋದ್ರಿಂದ 14. ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಈಗ 14 ಆದ್ಮೇಲೆ ಮಿನ್ ಮ್ಯಾಕ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದು, ಈ 18 ಕೂಡ ಟ್ರಾವರ್ಸ್ ಮಾಡ್ತಾ ಇದ್ದು. ಆದ್ರೆ ಇಲ್ಲ ಏನ್ ಮಾಡ್ತೀವಿ ನೋಡು, ಇದು ಯಾವ್ದಪ್ಪ, ಇದು ಯಾವ ನೋಡು, ಮಿನಿಮಮ್ ನೋಡು. ಸೊ ಮಿನಿಮಮ್ ನೋಡಲ್ಲಿ ಏನಿರಬೇಕು, ಕಡಿಮೆ ನಂಬರ್ ಇರಬೇಕು. ಈ 10 ಇದೆ, ಇಲ್ಲಿ 14 ಇದೆ. 10 ಮತ್ತೆ 14 ಅಲ್ಲಿ ಯಾವ್ದು ಚಿಕ್ಕದು, 10 ಆಲ್ರೆಡಿ ಇದೆ. ಸೊ ಏನ್ ಮಾಡ್ತೀನಿ, ಇದನ್ನ ಪ್ಯೂನ್ ಅಂದ್ರೆ ಕಟ್ ಆಫ್ ಮಾಡ್ತೀನಿ. ಇದನ್ನ ನಾನು ನೋಡೋದೇ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾನು ಇಲ್ಲಿ ಕಡಿಮೆ ಇರೋ ವ್ಯಾಲ್ಯೂನೇ ಬರಿಬೇಕಲ್ವಾ. ಸೊ ಇಲ್ಲಿ ಆಲ್ರೆಡಿ 14 ಬಂತು ಅಂತಂದ್ರೆ ಇವೆರಡನ್ನು ಕಂಪೇರ್ ಮಾಡಿದ್ರೆ ಇದು ಚಿಕ್ಕದಿದ್ರು 14 ಬರುತ್ತೆ, ಈ 14 ಗಿಂತ ದೊಡ್ಡದಿದ್ರೆ ಇದು ದೊಡ್ಡದು ಬರುತ್ತೆ. ಇವಾಗ ಇವೆರಡಕ್ಕೂ ಇನ್ನ ಕಡಿಮೆ ಇರೋದು ಯಾವುದು, ಕಡಿಮೆ ಇರೋದನ್ನ ಬರಿಬೇಕಲ್ವಾ, ಮಿನ್. ಸೊ 10 ಆಲ್ರೆಡಿ ಬರ್ದಾಗಿದೆ. ಸೊ ಇದಕ್ಕೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಸೊ ಏನ್ ಮಾಡ್ತೀವಿ, 18 ನ ಪ್ಯೂನ್ ಮಾಡ್ತೀವಿ. ಅದೇ ಆಲ್ಫಾ ಬೀಟಾ ಪ್ಯೂನಿಂಗ್. ಇವಾಗ ಏನು, ಕೇವಲ ಒಂದೇ ಒಂದು ವ್ಯಾಲ್ಯೂ ಇದೆ. ಸೊ ಅದು ರೂಟ್ ನೋಡ್ಗೆ ವ್ಯಾಲ್ಯೂ ಆಗಿ ಹೋಗುತ್ತೆ, ಬ್ಯಾಕ್ ಟ್ರ್ಯಾಕ್ ಮಾಡ್ತಾ.
ಇವಾಗ ಈ ರೂಟ್ ನೋಡಿನ ಲೆಫ್ಟ್ ಸೈಡ್ ಇಂದ ಅಷ್ಟು ಆಯ್ತು, ರೈಟ್ ಸೈಡ್ ಇಂದ ನೋಡ್ತಾ ಹೋಗೋಣ. ಸೊ ರೈಟ್ ಸೈಡ್ ಅಲ್ಲಿ ಇಲ್ಲಿ ಖಾಲಿ ಇದೆ, ಸೊ ಖಾಲಿ ಇದ್ರೆ ಮತ್ತೆ ಲೆಫ್ಟ್ ಹೋಗುತ್ತೆ, ಲೆಫ್ಟ್ ಅಲ್ಲೂ ಕೂಡ ಖಾಲಿ ಇದೆ, ಮತ್ತೆ ಇದು ಕೂಡ ಲೆಫ್ಟ್ ಹೋಗುತ್ತೆ. ಯಾವ್ದಿದೆ? ನಂಬರ್ 5. ಸೊ 5 ನ ಪೇರೆಂಟ್ ಇದು ಖಾಲಿ ಇದೆ, ಸೊ ಏನ್ ಮಾಡೋಣ, ಮತ್ತೆ ಇದನ್ನ ಟ್ರಾವರ್ಸ್ ಮಾಡಲೇಬೇಕು. ಪೇರೆಂಟ್ ಖಾಲಿ ಇದ್ರೆ ಟ್ರಾವರ್ಸ್ ಮಾಡಲೇಬೇಕು. ಸೊ ಇವಾಗ ಏನಿದೆ 5 ಮತ್ತೆ 4. ಸೊ 5 ಮತ್ತೆ 4 ನ ಕಂಪೇರ್ ಮಾಡಿದ್ರೆ ಇದು ಮ್ಯಾಕ್ಸಿಮಮ್ ನೋಡ್. ಮ್ಯಾಕ್ಸಿಮಮ್ ನೋಡ್ ಅಂದ್ರೆ 5 ಮತ್ತೆ 4ರಲ್ಲಿ ಯಾವ್ದು ದೊಡ್ಡದು? 5. ಸೊ 5 ಆಲ್ರೆಡಿ ಇದೆ, ಏನು ಚೇಂಜಸ್ ಮಾಡಂಗಿಲ್ಲ. ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಬ್ಯಾಕ್ ಟ್ರ್ಯಾಕ್ ಮಾಡೋದ್ಮೇಲೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದು 5. ಸೊ 5 ನ ಬರೀತೀನಿ. ಯಾಕೆ? ಇದರ ಚೈಲ್ಡ್ಗಳು ಇವೆರಡಲ್ವಾ, ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದು 5. ಸೊ ಅದನ್ನೇ ಬರೀಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ 5 ಇದೆಯಲ್ಲ, 5 ನ ಅದರ ಪೇರೆಂಟ್ ಜೊತೆ ಕಂಪೇರ್ ಮಾಡ್ತೀನಿ. 5 ನ ಅದರ ಪೇರೆಂಟ್ ಜೊತೆ. ಸೊ ಅದರ ಪೇರೆಂಟ್ ಜೊತೆ ಕಂಪೇರ್ ಮಾಡಿದಾಗ ಇಲ್ಲಿ 10 ಇದೆ, ಇಲ್ಲಿ 5 ಇದೆ. ಇದು ಯಾವ ನೋಡು? ಮ್ಯಾಕ್ಸಿಮಮ್ ನೋಡು. ಸೊ 10 ಮತ್ತೆ 5 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು? 10. ಸೊ ಏನ್ ಮಾಡಬೇಕು? ಇದನ್ನ ನೋಡುವಂತ ಅವಶ್ಯಕತೆನೇ ಇಲ್ಲ ನನಗೆ. ಸೊ ಇದನ್ನ ನೋಡುವಂತ ಅವಶ್ಯಕತೆನೇ ಇಲ್ಲ. ಯಾಕೆ? ನಾನು ಮ್ಯಾಕ್ಸಿಮಮ್ ಇರುವಂತ ಎಲಿಮೆಂಟ್ ಅನ್ನ ಬರೀಬೇಕಿತ್ತು. ಸೊ ಈ ಪೇರೆಂಟ್ ನೇ ಕಂಪೇರ್ ಮಾಡ್ತಾ ಹೋದಾಗ 10 ಬಂತು. ಸೊ 10 ಮತ್ತೆ 5 ಅಲ್ಲಿ ಯಾವ್ದು ದೊಡ್ಡದು? 10 ದೊಡ್ಡದು. ಸೊ ಮ್ಯಾಕ್ಸಿಮಮ್ ಅದನ್ನೇ. ಸೊ ಇದಷ್ಟು ಕೂಡ ಪ್ರೂವ್ ಮಾಡೋದು, ಇದನ್ನ ಪ್ರೂವ್ ಮಾಡೋದು. ಸೊ ಏನ್ ಮಾಡಿದ್ವಿ, ಲೆಸ್ ಟೈಮ್ ಅಲ್ಲಿ ನಮಗೆ ವ್ಯಾಲ್ಯೂ ಬಂತು. ಸೇಮ್ ಪಾರ್ಟ್ಸ್, ಇದಕ್ಕೂ ಕೂಡ 10 ವ್ಯಾಲ್ಯೂ ಬಂದಿದ್ದು. ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಅಲ್ಲಿ ಕೂಡ 10 ಬಂದಿದ್ದು. ಆದರೆ ಇಲ್ಲಿ ನೋಡಿ 10 ಬಂದಿದ್ರು ಕೂಡ ಕಡಿಮೆ ಟೈಮ್ ಅಲ್ಲಿ ಬಂತ. ಸೊ ನೋಡಿ ಮಿನ್ ಮ್ಯಾಕ್ಸ್ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗ್ತಿತ್ತು ನೋಡೋಣ. ಇಲ್ಲಿ 5 ಇದೆಯಾ? ಸೊ 5 ಇದೆ, ಇಲ್ಲಿ ಖಾಲಿ ಇದೆ, ಸೊ ಇಲ್ಲಿಗೆ ಬರ್ತಿತ್ತು. ಸೊ ಇಲ್ಲಿಗೆ ಬಂದಾದ್ಮೇಲೆ ಸೊ ಇಲ್ಲಿ ಖಾಲಿ ಇದೆ ಅಂತ ಈ ಕಡೆ ಹೋಗ್ತೈತೆ ಎಡಗಡೆ. ಸೊ ಇದು ಮ್ಯಾಕ್ಸಿಮಮ್ ನೋಡಾಗಿರೋದ್ರಿಂದ 50 ಮತ್ತೆ 3 ಅಲ್ಲಿ ದೊಡ್ಡದು ಯಾವುದು? 50. ಇವಾಗ ಇಲ್ಲಿ 50 ಆಯ್ತು, ಇಲ್ಲಿ 5 ಆಯ್ತು. ಇವೆರಡರ ಪೇರೆಂಟ್ ಯಾವುದು? ಇಲ್ಲಿದೆ ನೋಡ್. ಇದು ಮಿನಿಮಮ್ ನೋಡ್. 5 ಮತ್ತೆ 15 ಅಲ್ಲಿ ಯಾವ್ದು ಅಂತ ಅಂತಿತ್ತು? ಕಡಿಮೆ ಇರೋ ವ್ಯಾಲ್ಯೂ 5. ನೋಡಿ ಆರಾಮಾಗಿ ದೊಡ್ಡ ಸ್ಟೆಪ್ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ಇದನ್ನ ಪ್ರೂವ್ ಮಾಡಿ ಬಿಸಾಕಿದ್ವಿ, ವ್ಯಾಲ್ಯೂ ನಮಗೆ ಆರಾಮಾಗಿ ಈಸಿಯಾಗಿ ಸಿಕ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.